ನಮಸ್ಕಾರ. ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ. ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು, ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ. ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ. ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವಾ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು. ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು, BTR ಅಂತಾರೆ. ಇದ್ರ ಪ್ರಕಾರ ಜನ್ಮ ಸಮಯವನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು 2-3 ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು, ದಶೆಗಳಾಗಿರ್ಬೋದು, ಮತ್ತು ಚರದಶೆ, ಆಮೇಲೆ ಮಾಂಡುಕ ದಶೆ, ಆಮೇಲೆ ಯೋಗಿನಿ ದಶೆಗಳಂತೆಲ್ಲ ಇದೆ. ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ, ಬಹಳಷ್ಟು ದಶೆಗಳಿದೆ, 40ಕ್ಕೂ ಮೇಲ್ಪಟ್ಟಿದೆ. ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದಕ್ಕೆ ಅನ್ವಯ ಮಾಡಿದ್ರೆ ಒಳ್ಳೆಯದು. ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು. ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜೆಮ್ ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ. ಆಮೇಲೆ ನ್ಯೂಮರಾಲಜಿ ಇದನ್ನೆಲ್ಲ ಹೇಳೋರು ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ, ಅವ್ರ ಭವಿಷ್ಯ ಒಂದೇ ಥರ ಇರಲ್ಲ. ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ 1-2 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು. ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು. ಒಳ್ಳೆಯ ಜ್ಯೋತಿಷಿ ಅದನ್ನ ಯಾವುದು ಕೂಡ ಮಾಡಲ್ಲ. ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ. ಸೊ ಇಷ್ಟು ವಿಚಾರಗಳಿದೆ. ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಒಂದು ನವೆಂಬರ್ ತಿಂಗಳಿನಲ್ಲಿ ಆಗ್ಬೋದಾದಂತಹ ಘಟನೆಗಳ ಬಗ್ಗೆ ರಾಶಿ ಫಲದ ಮುಖಾಂತರವಾಗಿ ನಾವು ಹೇಳೋದಾದರೆ ಇಲ್ಲಿ ಮಂತ್ರೇಶ್ವರ ಬರೆದಿರುವಂತಹ ಫಲದೀಪಿಕ ಗ್ರಂಥದ ಆಧಾರವಾಗಿ ನಾವು ಈ ಒಂದು ರಾಶಿ ಫಲವನ್ನು ಹೇಳ್ತಾ ಇದ್ದೀವಿ. ಸೊ ರಾಶಿ ಫಲವನ್ನು 100% ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಂಡಿಕೇಷನ್ಸ್ ಜೀವನದಲ್ಲಿ ನಡೆಯುವಂಥ ಇಂಡಿಕೇಷನ್ಸ್ ಇದಲ್ಲಿ ಸಿಗುತ್ತೆ ಅಷ್ಟೇ. ಬಟ್ ಎಕ್ಸಾಕ್ಟ್ ನಾವು ಒಂದು ಪ್ರೆಡಿಕ್ಷನ್ಗೆ ಹೋಗಬೇಕು ಅಂತಂದರೆ ಲಗ್ನವನ್ನು ಭಾಳ ಇಂಪಾರ್ಟೆಂಟಾಗಿ ನೋಡಬೇಕು. ಲಗ್ನದಲ್ಲಿ ಬಹಳಷ್ಟು ಥರ ಇದೆ. ಇದರಲ್ಲಿ ಒಂದು ಲಗ್ನ, ಆಮೇಲೆ ಚಂದ್ರ ಲಗ್ನ ಅಂತಾರೆ, ಸೂರ್ಯ ಲಗ್ನ ಅಂತಾರೆ, ಪಾದ ಲಗ್ನ ಅಂತಾರೆ, ಮದುವೆ ನೋಡಬೇಕಾದ್ರೆ ಉಪಪಾದ ಲಗ್ನವನ್ನು ನೋಡ್ತಾರೆ, ಆರುಢ ಲಗ್ನವನ್ನು ನೋಡ್ತಾರೆ, ಹಲವಾರು ಥರದಲ್ಲಿದೆ. ಚಂದ್ರ ರಾಶಿಯಿಂದ ನಾವು ಹೇಳೋದಾದರೆ ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿ 3ನೇ ಮನೆಯಲ್ಲಿ ಗುರುಗ್ರಹ ಇರುವಂಥದ್ದು. ಇದು ಒಂದು ಶಾರ್ಟ್ ಜರ್ನಿಗಳಿಂದ ಇವ್ರಿಗೆ ಅನುಕೂಲ ಆಗುತ್ತೆ. ಇದು 1ನೇ ವಿಷಯ. ಆಮೇಲೆ ಶುಕ್ರಗ್ರಹ 5ನೇ ಮನೆಯಲ್ಲಿದೆ, ಈಗ ಟ್ರಾನ್ಸಿಟ್ ಆಗುತ್ತೆ ಗೋಚಾರದಲ್ಲಿ. ಇದು ಕೂಡ ಒಂದು ಎಲ್ಲ ಕಾನೂನಿನ ತೊಡಕಿನಲ್ಲಿ ನಿಮ್ಮ ಹಣ ಸಿಗಾಕೊಂಡಿದ್ದರೆ ಅದು ಬರುವಂಥ ಸಾಧ್ಯತೆ ಇರುತ್ತೆ, ಅದು ನಿಮಗೆ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಕುಜಗ್ರಹ ಸಪ್ತಮದಲ್ಲಿ ಇರೋದ್ರಿಂದ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇರುವಂಥದ್ದು ಒಂದು ವಿವಾಹ ಪ್ರಾಪ್ತಿಗೆ ಅನುಕೂಲ ಆಗುತ್ತೆ. ವಿವಾಹದ ಒಂದು ಯೋಗ ಹೆಚ್ಚಾಗಿ ಇರುತ್ತೆ ವೃಷಭ ರಾಶಿಯವರಿಗೆ. ಶುಕ್ರನ ಒಂದು ಸ್ಥಾನ 6ನೇ ಮನೆ ಬರ್ತಿರೋದ್ರಿಂದ ಇನ್ನೊಂದು ಕೆಲವೊಂದು 2-3 ದಿನದಲ್ಲಿ ಟ್ರಾನ್ಸಿಟ್ಟು ಗೋಚಾರದಲ್ಲಿ ಬದಲಾವಣೆ ಇರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ, ಗಮನ ಕೊಡಬೇಕು. ಹೊಸದಾಗಿ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡುವಂಥವ್ರಿಗೆ ಇದು ಬಹಳ ಶುಭ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಬುಧಗ್ರಹ ಒಳ್ಳೆಯ ಪೊಸಿಷನಲ್ಲಿ ಇರುವಂಥದ್ದು. ಸೊ ಹೊಸ ವ್ಯವಹಾರಗಳು ಮಾಡೋರಿಗೆ ಒಳ್ಳೆಯದು, ಹೊಸ ಬಿಸ್ನೆಸ್ಗಳು ಮಾಡೋರಿಗೆ ಒಳ್ಳೆಯದು. ಅವರ ಬಿಸ್ನೆಸ್ನ ಸ್ಕೇಲಿಂಗ್ ಮಾಡ್ತಿರ್ತಾರಲ್ವ, ದೊಡ್ಡ ಮಟ್ಟಕ್ಕೆ ತೊಗೊಳಗೋ ಪ್ರಯತ್ನಗಳನ್ನ ಮಾಡ್ತಿರೋರು ಕೂಡ ವೃಷಭ ರಾಶಿಯಲ್ಲಿ ಜನಿಸಿದರೆ ಅವ್ರು ಬಹಳ ಒಳ್ಳೆಯದು ಈ ನವೆಂಬರ್ ತಿಂಗಳಲ್ಲಿ. ಆಮೇಲೆ ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿಗೆ ಪ್ರಯತ್ನ ಮಾಡ್ತಿದ್ದಂಥವ್ರಿಗೆ, ಯಾಕೆಂತಂದರೆ ಇದು ಬಹಳ ಉತ್ತಮವಾಗಿರುವಂಥ ಸಮಯ ಅಂತ ನಾನು ಹೇಳ್ತೀನಿ. ಅಂದರೆ ಪಿತ್ರಾರ್ಜಿತ ಆಸೆ ಬರಬೇಕಾಗಿದ್ದರೆ ಅದು ಕೂಡ ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ವಿಷಯ ಏನಂತಂದರೆ ಚತುರ್ಥದಲ್ಲಿ ಕೇತು ಇರುವಂಥದ್ದು ಒಂದೊಂದು ಬಾರಿ ಏನು ಮಾಡುತ್ತೆ ಅಂತಂದರೆ ಗೃಹದಲ್ಲಿ ಕಲಹಗಳು, ಮನೆಯಲ್ಲಿ ಕಲಹ, ಕಿರಿಕಿರಿಗಳು, ಕುಟುಂಬದವ್ರ ಜೊತೆ, ತಾಯಿಯ ಜೊತೆ ಕಿರಿಕಿರಿಗಳಾಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಆಮೇಲೆ 11ನೇ ಮನೆಯಲ್ಲಿ ಶನಿ ಬರೋದರಿಂದ ಉತ್ತಮ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲಿ ವೇದ ರಾಶಿಗಳು ಅಂತ ಕೆಲವು ರಿಸ್ಟ್ರಿಕ್ಷನ್ಸ್ನ ಮಾಡಿದ್ದಾರೆ ಫಲದೀಪಗಳಲ್ಲಿ, ಅದ್ರ ಬಗ್ಗೆನೂ ನಾವು ಗಮನ ಕೊಡಬೇಕು. ಅದ್ರ ಬಗ್ಗೆ ಇನ್ನೊಂದು ಸಲ ನಾವು ಮಾತಾಡೋಣ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು, ಇಂಟರ್ವ್ಯೂ ಕೊಟ್ಟು ಜಾಬಿಗೆ ವೆಯ್ಟ್ ಮಾಡ್ತಿರೋರಿಗೆ ಒಳ್ಳೆಯದು. ಆಮೇಲೆ ಹೊಸ ಜಾಬ್ಗೆ ಪ್ರಯತ್ನ ಮಾಡ್ತಿದ್ರೆ ಒಳ್ಳೆಯದು. ವಿದೇಶದಲ್ಲಿ ಜಾಬ್ಗಳಿಗೆ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆಯದು. ಉದ್ಯೋಗವನ್ನು
ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಯತ್ನ ಮಾಡ್ತಿರೋರಿಗೆ ವೃಷಭ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಭಾಳ ಒಳ್ಳೆಯದು. ಇದಾದ ನಂತರ ಹೊಸ ಬಿಸ್ನೆಸ್ಗಳಿಗೆ ಪ್ರಯತ್ನ ಮಾಡ್ತಿರೋರು ಕೂಡ ಒಳ್ಳೆಯದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ಇನ್ನೊಂದು 10ನೇ ಮನೆಯಲ್ಲಿ ರಾಹು ಗ್ರಹ ಇರೋದು ಬಹಳ ಶುಭ. ಯಾಕೆಂದರೆ ಮಂತ್ರೇಶ್ವರನ ಫಲದೀಪಕದಲ್ಲಿ ರಾಹುಗೆ 10ನೇ ಸ್ಥಾನವನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ಇದು ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸನ್ನು ಸಡನ್ ರೈಸ್ ಒಂದು ಬಿಸ್ನೆಸ್ಸಲ್ಲಿ ಕ್ರಿಯೇಟ್ ಕೊಡುವಂಥ ಸಾಧ್ಯತೆ ಈ ರಾಹುವಿಂದ ಕ್ರಿಯೇಟ್ ಆಗುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಆದರೆ ಸಂತಾನಕ್ಕಾಗಿ ಪ್ರಯತ್ನ ಪಡ್ತಿರೋ ದಂಪತಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಜಾತಕದ ವಿಶ್ಲೇಷಣೆ ಅಂತ ಬಂದಾಗ ಇದನ್ನು ತುಂಬ ಸೈಂಟಿಫಿಕ್ ವೇಲಿ ಮಾಡಬೇಕಾಗತ್ತೆ. ಫಸ್ಟು ನಾವು ಜಾತಕದಲ್ಲಿರುವಂಥ ಅವ್ರ ಸಮಯವನ್ನು ಸರಿ ಮಾಡಬೇಕು, ಲಗ್ನವನ್ನು ಕಂಡುಹಿಡಿಯಬೇಕು, ಆನಂತರದಲ್ಲಿ ಪ್ರಶ್ನೆ ಕುಂಡಲಿ, ಆನಂತರ 2-3 ದಶೆಗಳು, ಯೋಗಿನಿ ದಶೆ, ಚರದಶೆ, ಆಮೇಲೆ ವಿಂಶೋತ್ತರ ದಶೆಯಲ್ಲಿ ಅವ್ರಿಗೆ ಕಂಡೀಷನಲ್ ದಶೆ ಅಂತ ಬರುತ್ತೆ, ಅದ್ರಲ್ಲಿ ಯಾವ ದಶೆ ಅಪ್ಲೈ ಆಗುತ್ತೋ ಅದನ್ನು ಮಾಡಿ ಪ್ರಶ್ನೆ ಕುಂಡಲಿನಾಗಿ ಒಂದು ಕರೆಕ್ಟಾಗಿ ಆ ಒಂದು ಘಟನೆಗೆ, ಈಗ ಜಾಬ್ ಅಂತಂದರೆ ಆ ದಶಮ ಭಾವವನ್ನು ಸರಿಯಾಗಿ ದಶಾಂಶವನ್ನು ಕೂಡ ನೋಡಿ ಒಂದು ಪ್ರಿಡಿಕ್ಷನ್ನ ಕೊಡಬೇಕು. ಇದು ಯಾವುದು ಮಾಡೋದಾಗಲೇ ಸುಮ್ಮನೆ ಜನರಲ್ ಆಗಿ ನಾನೊಂದು ರಾಶಿ ನೋಡಿ ಅದನ್ನು ಹೇಳಬಾರ್ದು, ಅದು ತಪ್ಪಾಗುತ್ತೆ. ಅದು ಒಬ್ಬ ಒಳ್ಳೆಯ ಜ್ಯೋತಿಷ್ಯ ಲಕ್ಷಣ ಅಲ್ಲ. ಈ ರೀತಿಯಲ್ಲಿ ಜಾತಕದ ವಿಶ್ಲೇಷಣೆ ಮಾಡಿದಾಗ ನಿಮಗೂ ಒಂದು ಗೈಡೆನ್ಸ್ ಸಿಗುತ್ತೆ, ಪ್ಲಸ್ ಪ್ರೆಡಿಕ್ಷನ್ಸು ನಿಜ ಆಗುತ್ತೆ. ಅದಾದಮೇಲೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಸೊ ಆ ಬಗ್ಗೆ ನಾವು ನೋಡಿದಾಗ ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಜೆಮ್ ಸ್ಟೋನ್ಸು, ರುದ್ರಾಕ್ಷಿಗಳು ಯಾವುದನ್ನು ಫಾಲೋ ಮಾಡಬೇಡಿ. ಮ್ಯಾಜಿಕಲ್ ರೆಮಿಡಿ ಅಂತ ಯಾವುದೂ ಇರಲ್ಲ. ಯಾವ ಸಮಸ್ಯೆ ಒಂದಿನಲ್ಲಿ ಬಗೆಹರಿಸೋಕ್ಕಾಗಲ್ಲ. ಎಲ್ಲದಕ್ಕೂ ಪರಿಹಾರಗಳು ಇಲ್ಲ, ಒಪ್ಕೊಳ್ಳಬೇಕಾಗತ್ತೆ. ಸೊ ಇದನ್ನು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಇರುವಂಥದ್ದು. ಆ ಬಗೆಯಲ್ಲಿ ಸತ್ಯವನ್ನು ತಿಳ್ಕೊಳ್ಳಿ, ಆಗುತ್ತಾ ಇಲ್ಲ ತಿಳ್ಕೊಂಬಿಡಿ. ಆಗಲೇಬೇಕು ಅಂತ ಪ್ರಯತ್ನಕ್ಕೆ ಯಾವುದೇ ಅವಕಾಶಗಳಿಲ್ಲ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಯಾವುದೂ ಕೂಡ ಪರಿಹಾರಗಳನ್ನು ನಿಮಗೆ ಹೇಳಿಲ್ಲ, ಅಲ್ಲಿರುವಂಥದ್ದು ವಿಧಾನವೇ ಬೇರೆ. ಸೊ ಹಾಗಾಗಿ ಈ ರೀತಿ ಜಾತಕವನ್ನು ವಿಶ್ಲೇಷಣೆ ಮಾಡಿಸೋದಕ್ಕೆ ಭೈರವಿ ಆಸ್ಟ್ರೋ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗಲ್ಲಿ ನನ್ನ ಸಂಖ್ಯೆ ಇದೆ, ಅದಕ್ಕೆ ನೀವು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೋಬೋದು.